ಬೆಳ್ಳಿ ಮೋಡ ಹತ್ತೊತ್ತ ಬಡತನ ಸೋಡುತ್ತ. ನಮ್ಮ ಐಟಿ ಕಾಲೋನಿಯಲ್ಲಿ ಬೆಳೆದು ನಮ್ಮ ಭಾರತದ ಕ್ರಿಕೆಟ್ ಟೀಮ್ನಲ್ಲಿ ಆಡಿದ 1996ರ ವರ್ಲ್ಡ್ ಕಪ್ನಲ್ಲಿ ರೋಮಾಂಚನ ಪ್ರದರ್ಶನ ನೀಡಿದಂತ ನಮ್ಮ ಕನ್ನಡದ ಫಾಸ್ಟ್ ಬೌಲರ್ ವೆಂಕಟೇಶ್ ಪ್ರಸಾದ್ ಅವರು ನಿಮಗೆ ಗೊತ್ತಿರಲೇಬೇಕಲ್ಲ. ನಮಸ್ಕಾರ ಸ್ನೇಹಿತರೆ, ನಿಮ್ಮ ಸಂಚಾರಿ ಫೋಟೋಗ್ರಾಫ್ಸ್ ಪುಟಕ್ಕೆ ಸ್ವಾಗತ. ನಾನು ನಿಮ್ಮ ತ್ರಿವಿಕ್ರಮ. ನಮ್ಮ ಹಿಂದಿನ ವಿಡಿಯೋದ ಕಾಮೆಂಟ್ ವಿಭಾಗದಲ್ಲಿ ಸಾಕಷ್ಟು ಚರ್ಚಿಸಿದಂತ ವಿಷಯ ನಮ್ಮ ಭಾರತದ ಕ್ರಿಕೆಟರ್ ವೆಂಕಟೇಶ್ ಪ್ರಸಾದ್ ಅವರು ಐಟಿಐ ಕಾಲೋನಿಯಲ್ಲಿದ್ದಾಗ ಅವರು ವಾಸ ಮಾಡಿದ್ದ ಮನೆ ಎಲ್ಲಿದೆ ಅಂತ. ಇದುವೇ ನಮ್ಮ ಕ್ರಿಕೆಟ್ ಪೆವಿಲಿಯನ್ ಇಂದ ಸ್ವಲ್ಪ ಮುಂದೆ ಬಂದು ಬಲಕ್ಕೆ ತಿರುಗಿದರೆ ಸಿಗುವ ಮೊದಲನೇ ಮನೆ. ಇದು ಈ ಮನೆಯಲ್ಲಿ ಯಾರು ವಾಸವಿಲ್ಲದಿರುವ ಕಾರಣ ಇದು ಪ್ರಕೃತಿಯ ಆಶ್ರಯದಲ್ಲಿದೆ. ಅವರು ಒಮ್ಮೆ ಐಟಿ ಪೆವಿಲಿಯನ್ಗೆ ಬಂದಾಗ ನಾನು ಇನ್ನ ಆಗ ಚಿಕ್ಕವನಾಗಿದ್ದೆ. ನನ್ನ ತಂದೆಯೊಡನೆ ಹೋಗಿ ಅವರನ್ನ ಅಂಜಿಕೆಯಿಂದಲೇ ಮಾತನಾಡಿಸಿದರ ನೆನಪು ಈಗಲೂ ಸಹ ಇದೆ. ಅಲ್ಲಿಂದ ಹೊರಬಂದು ಎಡಕ್ಕೆ ತಿರುಗಿ ಮುಂದೆ ಬಂದರೆ ಸಿಗುವ ಈ ರೀಗಲ್ ರೋಡ್ ನ ವೃತ್ತದಲ್ಲಿರುವ ಅಂಗಡಿಗಳು. ಇಂದಿಗೆ ಈ ವೃತ್ತದಲ್ಲಿರುವುದು ಅಂದಿನಿಂದಲೂ ನಡೆದುಕೊಂಡು ಬಂದಿರುವಂತ ಮುನಿಸ್ವಾಮಿ ಅವರ ಲಾಂಡ್ರಿ ಶಾಪ್. ಆದರೆ ಇಲ್ಲಿ ಮುಂಚೆ ಇದ್ದಂತ ಅಂಗಡಿಗಳಲ್ಲಿ ಮೊದಲನೆಯದು ಎಲೆಕ್ಟ್ರಾನಿಕ್ ಉಪಕರಣಗಳನ್ನ ಮಾರಾಟ ಮಾಡುತ್ತಿದ್ದಂತ ಶಿವಶಕ್ತಿ ಏಜೆನ್ಸಿ. ಇದೇ ವೃತ್ತದ ಹಿಂದೆ ನಡೆದರೆ ಮೊದಲನೇದಾಗಿ ಸಿಗುವ ಅಂಗಡಿ ಜನಾರ್ದನ್ ಅಥವಾ ಅವರ ಸಹೋದರಿ ಅನ್ನಪೂರ್ಣರವರು ನಡೆಸುತ್ತಿದ್ದಂತ ಪ್ರಾವಿಷನ್ ಶಾಪ್. ನಂತರ ಜಾನಕಿ ರಾಮ್ರವರು ನಡೆಸುತ್ತಿದ್ದಂತ ನಂದಿನಿ ಮಿಲ್ಕ್ ಡೈರಿ. ನಂತರದ HP ಗ್ಯಾಸ್ ಏಜೆನ್ಸಿ. ಈ ವೃತ್ತದಲ್ಲೇ ಮುಂಚೆ ಇದ್ದಂತ ವೆಂಕಟೇಶ್ ರವರ ಹೇರ್ ಸಲೂನ್. ಇವೆಲ್ಲವೂ ಕಾಲೋನಿಯಲ್ಲಿ ವಾಸವಿದ್ದಂತ ನನ್ನ ತಂದೆಯವರು ಕಂಡಂತ ಈ ಲಾಂಡ್ರಿ ಶಾಪ್ ನ ಯುವರಾಜ್ ಅವರು ತಿಳಿಸಿದಂತ ನೆನಪುಗಳು ಇವತ್ತಿಗಷ್ಟೇ. ಆದ್ರೆ ನೀವು ಹೊರಡುವ ಮುನ್ನ ನಿಮ್ಮ ಐಟಿ ನೆನಪುಗಳೇನಿವೆ ಎಂಬುದನ್ನ ಕಾಮೆಂಟ್ ವಿಭಾಗದಲ್ಲಿ ಹಂಚಿಕೊಳ್ಳಿ. ಇನ್ನಷ್ಟು ಐಟಿನ ನೆನಪುಗಳೊಂದಿಗೆ ಮತ್ತೆ ಸಿಗೋಣ ನನ್ನ ಮುಂದಿನ ಸಂಚಿಕೆಯಲ್ಲಿ.